ಬೀದರ್ನಲ್ಲಿ ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ಹಾವಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನು ಬಿತ್ತರಿಸಿತ್ತು. ಆ ವರದಿಗೆ ಎಚ್ಚೆತ್ತಿರುವಂತಹ ಮಕ್ಕಳ ಆಯೋಗ ಅನಧಿಕೃತ ಕೋಚಿಂಗ್ ಸೆಂಟರ್ಗೆ ಮಕ್ಕಳ ಆಯೋಗ ಭೇಟಿಯನ್ನು ಕೊಟ್ಟಿದೆ. ಅನಧಿಕೃತ ಕೋಚಿಂಗ್ ಸೆಂಟರ್ ಬಂದ್ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಅಕ್ರಮ ಸೆಂಟರ್ ಬಗ್ಗೆ ವರದಿಯನ್ನು ಬಿತ್ತರಿಸಿತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್. ಕ್ಲಾಸ್ ರೂಮ್, ಶೌಚಾಲಯ ಇವುಗಳ ಅವ್ಯವಸ್ಥೆಯನ್ನು ಕಂಡು ಗರಂ ಆಗಿದ್ರು. ಶಿಕ್ಷಕರಿಗೆ ಲೆಫ್ಟ್ ರೈಟ್ ತೆಗೆದುಕೊಂಡಿದ್ದಾರೆ ಸದಸ್ಯರು. ಅಕ್ರಮಕ್ಕೆ ಬ್ರೇಕ್ ಹಾಕುವಂತೆ ಸಚಿವರಿಗೆ ತಾಕೀತು ಮಾಡಲಾಗಿದೆ. ಅನಧಿಕೃತ ಕೋಚಿಂಗ್ ಸೆಂಟರ್, ಬಹಳ ಅವ್ಯವಸ್ಥೆಯಿಂದ ನಡೀತಾ ಇದ್ದಂತಹ ಕೋಚಿಂಗ್ ಸೆಂಟರ್. ಕ್ಲಾಸ್ ರೂಮ್ ಕೂಡ ಸರಿಯಾಗಿರಲಿಲ್ಲ, ಶೌಚಾಲಯ ಕೂಡ ಅವ್ಯವಸ್ಥೆಯಿಂದ ಕೂಡಿತ್ತು. ಏನೇ ಸರ್ ತೇಜಸ್ವಿನಿ ನಿಂದು ಬತ್ರಿ ಸ್ವಾಮಿದರ ಎಷ್ಟಿದ್ರಿ? ಬತ್ರಿ ಸ್ವಾಮಿದಕ್ಕೆ 2. ಮತ್ತೆ ಆಶೀರ್ವಾದ ಎಷ್ಟು? ಮಾಹಿತಿ ಮಕ್ಕಳಿಗೆ ಯಾವ ಗೊತ್ತಾ ಇದ್ರಿ ನೀವು? ಸರಿ, ಮಾಡಿದಾರೆ ಲೀವ್ ಅದ್ರ ಸ್ಯಾಂಕ್ಷನ್ ತೋರ್ ಲೀವ್ ಮಾಡಿದವ್ರು, ಅಪ್ರೂವ್ ಮಾಡಿದವ್ರು ನಿಮಗೆ ಹೇಳ್ಯಾರ ಡಿಡಿಪಿ ಮಾಡ್ತೀರಾ? 3 ದಿನದಾಗ ಅದೇ ನಾ ಕೇಳ್ತಾ ಇದೀನ್ರಿ. ಇವತ್ತು ಚಾಲು ಇದಲ್ಲ, ಕಣ್ಣಿಗೆ ಕಾಣಿಸ್ತಾ ಇದಲ್ಲ. ನೋಡಿದೆವು ಸರ್, ಅದು ನೋಡೇ ಭೇಟಿಯಾಗಿ ಎಚ್ಚರಿಕೆ. ಬೀದರ್ನಲ್ಲಿ ಅನಧಿಕೃತ ಕೋಚಿಂಗ್ ಸೆಂಟರ್ ಹಾವಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನು ಬಿತ್ತರಿಸಿತ್ತು. ಸೊ ಈಗ ಆ ಅನಧಿಕೃತ ಕೋಚಿಂಗ್ ಸೆಂಟರ್ಗೆ ಮಕ್ಕಳ ಆಯೋಗ ಭೇಟಿಯನ್ನು ಕೊಟ್ಟಿದೆ. ಅನಧಿಕೃತ ಕೋಚಿಂಗ್ ಸೆಂಟರ್ ಬಂದ್ಗೆ ಸೂಚನೆಯನ್ನು ಕೊಡಲಾಗಿದೆ. ಕ್ಲಾಸ್ ರೂಮ್ ಹಾಗೂ ಶೌಚಾಲಯದ ಅವ್ಯವಸ್ಥೆಯನ್ನು ಕಂಡು ಮಕ್ಕಳ ಆಯೋಗದ ಸದಸ್ಯರು ಕೂಡ ಗರಂ ಆಗಿದ್ದಾರೆ. ಇನ್ನು ಅಕ್ರಮಕ್ಕೆ ಬ್ರೇಕ್ ಹಾಕಬೇಕು ಅಂತ ಸಚಿವರನ್ನ ಮನವಿಯನ್ನು ಕೂಡ ಮಾಡಿದ್ದಾರೆ. ಕ್ಲಾಸ್ ರೂಮ್, ಶೌಚಾಲಯ ಬಹಳ ಅಧೋಗತಿಯಲ್ಲಿತ್ತು. ಸೊ ಅಂತ ಒಂದು ಪರಿಸ್ಥಿತಿಯನ್ನ ನೋಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಅಕ್ರಮಕ್ಕೆ ಬ್ರೇಕ್ ಹಾಕಬೇಕು ಅಂತ ಸಚಿವರಿಗೆ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಅನಧಿಕೃತವಾಗಿ ನಡೀತಾ ಇರುವಂತಹ ಕೋಚಿಂಗ್ ಸೆಂಟರ್, ಸೊ ಅದಕ್ಕೆ ಬಂದ್ ಮಾಡೋದಕ್ಕೆ ಈಗ ಸೂಚನೆಯನ್ನು ಕೊಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನು ಬಿತ್ತರಿಸಿತ್ತು. ಆ ವರದಿಯಿಂದ ಎಚ್ಚೆತ್ತಿರುವಂತಹ ಮಕ್ಕಳ ಆಯೋಗ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿದೆ. ಸೊ ಈ ರೀತಿಯಾಗಿ ಕ್ರಮಕ್ಕೆ ಮುಂದಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.